ವೀಕ್ಷಕರೇ ನಮಸ್ಕಾರ. ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇವಲ 10 ವರ್ಷಗಳಲ್ಲಿ ಮುಗಿಯಲಿದೆಯಂತೆ ಸ್ಮಾರ್ಟ್ಫೋನ್ಗಳ ಆಯಸ್ಸು. ಮೊಬೈಲ್ಗಳ ಬದಲಿಗೆ ಬರಲಿವೆಯಂತೆ ಸ್ಮಾರ್ಟ್ ಗ್ಲಾಸ್. ಹೌದು ವೀಕ್ಷಕರೇ, ನೀವು ಕೇಳಿಸಿಕೊಂಡಿದ್ದು ಸತ್ಯ. ಇದನ್ನ ಹೇಳ್ತಿರೋದು ನಾವಲ್ಲ, ಸ್ವತಃ ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಕರ್ಬರ್ಗ್ ಅವರೇ ಈ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು 10 ರಿಂದ 15 ವರ್ಷಗಳಲ್ಲಿ ಸ್ಮಾರ್ಟ್ಫೋನ್ಗಳು ಬಳಕೆಯಲ್ಲಿ ಇರೋದಿಲ್ಲವಂತೆ. ಇದರ ಬದಲಿಗೆ ರಿಯಾಲಿಟಿ ಗ್ಲಾಸ್ಗಳು ಬರಲಿವೆಯಂತೆ. ರೇಬಾನ್ ಮೆಟಾ ಸ್ಮಾರ್ಟ್ ಗ್ಲಾಸ್ಗಳೊಂದಿಗೆ ಸ್ಮಾರ್ಟ್ ಗ್ಲಾಸ್ ತಯಾರಿಸಲು ಮೆಟಾ ಪ್ರಯತ್ನ ನಡೆಸಿದೆ. ಈಗಾಗಲೇ 12 ಮೆಗಾ ಪಿಕ್ಸೆಲ್ ಕ್ಯಾಮೆರಾಗಳ ಸ್ಮಾರ್ಟ್ ಗ್ಲಾಸ್ ಅನ್ನ ತಯಾರಿಸಿದೆ. ಇದರ ಪ್ರಾಯೋಗಿಕ ಬಳಕೆ ಮಾಡಲಾಗ್ತಿದೆ. ಈಗಿನ ದಿನಮಾನದ ಪರಿಸ್ಥಿತಿಯನ್ನ ನೋಡೋದಾದ್ರೆ, ಪುಟ್ಟ ಮಗುವಿನ ಕೈಯಿಂದ ಹಿಡಿದು ಇಳಿಯ ವಯಸ್ಸಿನ ಮುದುಕಿಯ ಕೈಯಲ್ಲೂ ಕೂಡ ಸ್ಮಾರ್ಟ್ಫೋನ್ಗಳು ಸರ್ವೇ ಸಾಮಾನ್ಯ. ಜೀವನದ ಅವಿಭಾಜ್ಯ ಅಂಗದಂತೆ ಆಗಿರುವಂತಹ ಈ ಸ್ಮಾರ್ಟ್ಫೋನ್ಗಳನ್ನ ಸ್ಮಾರ್ಟ್ ಗ್ಲಾಸ್ಗಳು ಬದಲಾಯಿಸಲಿವೆಯಂತೆ. ಸ್ಮಾರ್ಟ್ಫೋನ್ಗಳನ್ನ ಜನ ಕೈ ಬಿಡುವುದು ಅಷ್ಟೊಂದು ಸುಲಭವಲ್ಲ. ಆದ್ರೆ ಇನ್ನು 10 ವರ್ಷಗಳಲ್ಲಿ ಸ್ಮಾರ್ಟ್ ಗ್ಲಾಸ್ಗಳ ಬಳಕೆಗೆ ಜನರನ್ನ ಸೆಳೆಯುತ್ತೆ. ಕಂಪ್ಯೂಟರ್ ಇನ್ನು ನಮ್ಮ ಜೇಬಿನಲ್ಲಿರ್ತಂತೆ. ನಾವು ನಮ್ಮ ಕನ್ನಡಕಗಳೊಂದಿಗೆ ಮಾತನಾಡ್ತೇವೆಯಂತೆ ಮತ್ತು ಕನ್ನಡಕವು ಕೂಡ ವಿಷಯಗಳನ್ನ ಇನ್ನು ಮುಂದೆ ಪ್ರದರ್ಶನ ಮಾಡುತ್ತಂತೆ. ಹಾಗಾದ್ರೆ ಏನಿದು ಸ್ಮಾರ್ಟ್ ಗ್ಲಾಸ್ಗಳು? ಇದು ಎಲೆಕ್ಟ್ರಿಕ್ ಸ್ವಿಚ್, ರಿಮೋಟ್ ಅಥವಾ ವಾಯ್ಸ್ ಕಂಟ್ರೋಲ್ ಇರುವಂತಹ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಕನ್ನಡಕ. ಉಷ್ಣ ಮತ್ತು ಎಲೆಕ್ಟ್ರಿಕ್ ಸಂಕೇತಗಳ ಮೂಲಕ ಇದು ಕೆಲಸವನ್ನ ಮಾಡುತ್ತೆ. ಬ್ಲೂಟೂತ್ ಮೂಲಕ ಇದಕ್ಕೆ ಸಂಪರ್ಕವನ್ನ ಕಲ್ಪಿಸಬಹುದಾಗಿದೆ. ಫೋನ್ ಮೂಲಕ ಸ್ಮಾರ್ಟ್ ಗ್ಲಾಸ್ಗಳಿಗೆ ಕರೆ, SMS ಸಂದೇಶಗಳನ್ನ ಕಳಿಸಬಹುದಾಗಿದೆ. ಸ್ವೀಡನ್ನ ವಿಜ್ಞಾನಿ ಇದನ್ನ ಕಂಡು ಹಿಡಿದಿದ್ದಾರೆ. ಇದು ಸ್ಮಾರ್ಟ್ಫೋನ್ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಇನ್ನು ಜುಕರ್ಬರ್ಗ್ ಅವರು ಹೇಳುವಂತೆ ತಾವು ಈಗಾಗಲೇ ಕೆಲವು ತಿಂಗಳಿಂದ ಇದನ್ನ ಉಪಯೋಗ ಮಾಡ್ತಿದ್ದಾರಂತೆ. ಸ್ಮಾರ್ಟ್ ಗ್ಲಾಸ್ಗಳು ತಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸಿವೆ ಅಂದ್ರೆ, ಸ್ಮಾರ್ಟ್ಫೋನ್ ಬದಲಾಗಿ ಜನ ಸ್ಮಾರ್ಟ್ ಗ್ಲಾಸ್ಗಳನ್ನ ಉಪಯೋಗಿಸಲು ಆರಂಭಿಸುತ್ತಾರೆ. ಈಗಾಗಲೇ ವಿವಿಧ ಕಂಪನಿಗಳು ಸ್ಮಾರ್ಟ್ ಗ್ಲಾಸ್ಗಳ ತಂತ್ರಜ್ಞಾನದ ಹಿಂದೆ ಬಿದ್ದಿದ್ದಾರೆ ಅಂತ ಸ್ವತಃ ಮಾರ್ಕ್ ಜುಕರ್ಬರ್ಗ್ ಅವರೇ ಹೇಳಿದ್ದಾರೆ. ವೀಕ್ಷಕರೇ, ನೀವೀಗಾಗಲೇ ಸ್ಮಾರ್ಟ್ಫೋನ್ ಆವಳಿಯನ್ನ ನೋಡೇ ಇರ್ತೀರಾ. ಅಂಗೈಯಲ್ಲೇ ಪ್ರಪಂಚವನ್ನ ತೋರಿಸುವ ಈ ಸ್ಮಾರ್ಟ್ಫೋನ್ಗಳ ಬದಲಾಗಿ ಮುಂದೆ ಸ್ಮಾರ್ಟ್ ಗ್ಲಾಸ್ಗಳು ಬರಲಿವೆಯಂತೆ. ಈ ಸ್ಮಾರ್ಟ್ ಗ್ಲಾಸ್ಗಳು ಹೇಗಿರುತ್ತೆ, ಅದರ ಅನುಭವ ಹೇಗಿರುತ್ತೆ ಅಂತ ಇನ್ನು 15 ವರ್ಷಗಳಲ್ಲಿ ನಿಮ್ಮ ಮುಂದೆ ತಂದು ಇಡ್ತಾರಂತೆ. ವೀಕ್ಷಕರೇ, ಇದೊಂದು ಸ್ಮಾರ್ಟ್ ಫೋನ್ಗಳ ಯುಗ. ಇಲ್ಲಿ ಯಾರ ಬಳಿ ನೋಡಿದ್ರು ಸ್ಮಾರ್ಟ್ ಫೋನ್ಗಳು ಇರ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸ್ಮಾರ್ಟ್ ಫೋನ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ರೀಲ್ಸ್ ಗಳು ನೋಡೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಈಗ ಎಲ್ಲಾ ರೀತಿಯಲ್ಲೂ ನಾವು ಅದಕ್ಕೆ ಕನೆಕ್ಟ್ ಆಗಿದ್ದೀವಿ. ಸ್ಮಾರ್ಟ್ ಫೋನ್ಗಳಿದ್ದೆ ಜೀವನನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬದುಕಿದ್ದೇವೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಫೋನ್ ಬದಲಾಗಿ ಸ್ಮಾರ್ಟ್ ಗ್ಲಾಸ್ಗಳು ಮಾರ್ಕೆಟ್ಗೆ ಬರ್ತವೆ. ಇದನ್ನ ಬಳಕೆ ಮಾಡೋಕೆ ನಾವಂತೂ ಸಖತ್ ಎಕ್ಸೈಟ್ ಆಗಿದ್ದೇವೆ. ನೀವು ಕೂಡ ಎಕ್ಸೈಟ್ ಆಗಿದ್ದೀರಾ ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.